ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು SBI ಸೆಕ್ಯೂರಿಟೀಸಿಂದ ಫೈನ್ ಲ್ಯಾಬ್ಸ್ IPOನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ನಾಳೆ ಲಾಸ್ಟ್ ಡೇಟ್ ಇರೋದ್ರಿಂದ ನೀವು ಬಿಫೋರ್ ಇನ್ವೆಸ್ಟ್ಮೆಂಟ್ ಈ IPO ಚೆನ್ನಾಗಿದೆಯೋ ಇಲ್ವೋ ಅಂತ ಈ ವಿಡಿಯೋ ನೋಡಿಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. SBI ಸೆಕ್ಯೂರಿಟೀಸ್ ಆ್ಯಪ್ ಜಸ್ಟ್ ಲಾಗಿನ್ ಮಾಡಿ ಬಾಟಮಲ್ಲಿ ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ IPO ಅಂತ ಆಪ್ಷನ್ ಬರುತ್ತೆ. IPO ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. IPO ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಮಿಡಿಯೇಟ್ಲಿ ಫಿನ್ ಲ್ಯಾಬ್ಸ್ ಅಂತ IPO ಓಪನ್ ಆಗ್ತಿದೆ. ನಿಮ್ಗೆ ನೋಡ್ಬೋದು, ಅಲ್ಲಿ ನೋ ಮೋರ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನೋ ಮೋರ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಟಿಮೇಟ್ಲಿ ಪರ್ಟಿಕ್ಯುಲರ್ ಫಿನ್ ಲ್ಯಾಬ್ಸ್ IPOದು ಡೀಟೇಲ್ಸ್ ಸಿಗುತ್ತೆ. ಈ IPO ಬಂದ್ಬಿಟ್ಟು 3,899 crores ರೈಸ್ ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ. IPO ಡೇಟ್ ಬಂದುಬಿಟ್ಟು 7th ಓಪನ್ ಆಗ್ತಿದೆ. 11th ಕ್ಲೋಸ್ ಆಗ್ತಿದೆ. ಅಲಾಟ್ಮೆಂಟ್ 12th ಆಗುತ್ತೆ. 13th ನಿಮ್ಮ ಶೇರ್ಸ್ ಕ್ರೆಡಿಟ್ ಆಗುತ್ತೆ. IPO ಸಬ್ಸ್ಕ್ರಿಪ್ಷನ್ಸ್ ನೀವು ನೋಡೋದಾದ್ರೆ ಅಥವಾ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕಂಪ್ನಿ ಬಂದ್ಬಿಟ್ಟು ಸಿಂಪಲ್ ಅಬೌಟ್ ಕಂಪ್ನಿ ಅಂತಂದರೆ ನೀವು ಪೆಟ್ರೋಲ್ ಬಂಕಲ್ಲಿ QR ಕೋಡಲ್ಲಿ ಎಲ್ಲೆಲ್ಲಿ ನೀವು ಸ್ವೈಪಿಂಗ್ ಮಿಷಿನ್ಸ್ ನೋಡ್ತಿರಲ್ಲ, ಆ ಸ್ವೈಪಿಂಗ್ ಮಿಷಿನ್ಸ್ ಎಲ್ಲ ಈ ಪರ್ಟಿಕ್ಯುಲರ್ ಕಂಪ್ನೀಸಿಂದ ತುಂಬಾ ಸ್ವೈಪಿಂಗ್ ಮಿಷಿನ್ಸ್ ಇದೆ. ಎಲ್ಲ ಕಡೆ ಅವರು ಪ್ರೆಸೆನ್ಸ್ ಇದ್ದಾರೆ. ಬಟ್ ಕಮಿಂಗ್ ಟು ದ ಸಬ್ಸ್ಕ್ರಿಪ್ಷನ್ ರೇಟಲ್ಲಿ ನೀವು ನೋಡೋದಾದರೆ ನಿಮಗೆ ರಿಟೇಲ್ ಇನ್ವೆಸ್ಟರ್ಸ್ ಆಗ್ಬೋದು, ಅವರು ಓನ್ಲಿ ಲೆಸ್ ದೆನ್ 0.87 ಟೈಮ್ಸ್ ಆಗಿದೆ ಇನ್ವೆಸ್ಟ್ಮೆಂಟ್ಸು ಬೆಟ್ಟಿಂಗಲ್ಲಿ. QIP ನೋಡಿದ್ರೆ 0.6 ಅಂದರೆ ನೀವು ಓವರಾಲ್ ನೋಡಿದ್ರೆ ನಿಮ್ಗೆ ಏನಾಗುತ್ತೆ, ಓವರಾಲ್ ಟೋಟಲ್ ಇನ್ವೆಸ್ಟ್ಮೆಂಟ್ಗೆ ಸಬ್ಸ್ಕ್ರಿಪ್ಷನ್ಸ್ ಇರೋದು ಅವ್ರು ಓನ್ಲಿ 1.54 ಇದೆ. ಅಂದರೆ ಡಿಮ್ಯಾಂಡ್ ತುಂಬ ಕಡಿಮೆ ಇದೆ. ಸ್ಟ್ರೆಂತ್ ಮತ್ತು ರಿಸ್ಕ್ ನೀವು ನೋಡೋದಾದರೆ, ಸ್ಟ್ರೆಂತ್ ಕೂಡ ಅಂದರೆ ನಿಮಗೆ ಈ ಪರ್ಟಿಕ್ಯುಲರ್ ಆನ್ಲೈನ್ ಪ್ಲಾಟ್ಫಾರ್ಮು ಅಥವಾ ಗೇಟ್ವೇ ಪ್ಲಾಟ್ಫಾರ್ಮ್ ಇದೆ, ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಬಟ್ ರಿಸ್ಕ್ ಅಂತ ಬಂದರೆ ಆ ಕಂಪ್ನಿಯಲ್ಲಿ ಏನಾಗ್ತದೆ, ಓವರಾಲ್ ಕಂಪ್ಲೀಟ್ಲಿ ಲಾಸ್ಟ್ 2-3 ಇಯರ್ಸಿಂದ ಅವರು ಲಾಸಸ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗಾಗಿ ಕಂಪ್ನಿಯಲ್ಲಿ ಪ್ರಾಫಿಟಬಿಲಿಟಿ ಕಡಿಮೆ ಇದೆ. ಇಫ್ ಯು ವಾಂಟ್ ಟು ಗೆಟ್ ಅ ಡೀಟೇಲ್ ಫೈನಾನ್ಷಿಯಲ್ ರಿಪೋರ್ಟ್ ನೋಡಿದ್ರೆ ನೀವು ನೋಡ್ಬೋದು, ಪ್ರಾಫಿಟ್ ಬಂದು 2023 56 crore ಇತ್ತು, 22 crore ಇತ್ತು, 2021 55 crore ಇತ್ತು. ಅಂದರೆ ಓವರಾಲ್ ನಿಮ್ಗೆ ಏನಾಗ್ತದೆ, ಅಲ್ಟಿಮೇಟ್ಲಿ ಲಾಸಲ್ಲಿ ಇದ್ದಾರೆ, ಪ್ರಾಫಿಟಲ್ಲಿ ಇಲ್ಲ. ಟೋಟಲ್ ಅಸೆಟ್ ಗ್ರೋತ್ ನೀವು ನೋಡಿದ್ರೆ 2021 22 23 ಅಸೆಟ್ ಗ್ರೋತ್ ಆಗ್ತಿದೆ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ದಂಗೆ ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಕಳ್ಕೊಂಡ್ರೆ ಪ್ರಾಫಿಟಬಿಲಿಟಿ ಮತ್ತು ನಿಮ್ಮ ರೆವೆನ್ಯೂ ಏನಿದೆ, ರೆವೆನ್ಯೂ ಕೂಡ ಗ್ರೋತ್ ಆಗ್ತಿದೆ ಓವರಾಲ್. ಬಟ್ ನಿಮ್ಮ ಪ್ರಾಫಿಟ್ ನೋಡೋವಾಗ ಏನಾಗುತ್ತೆ, 2023 ಅವ್ರಿಗೆ ಏನು ಡಿಸ್ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಸ್ಟಿಲ್ ಅವರು 56 crores ಲಾಸಲ್ಲಿದ್ದಾರೆ. ಈ IPO ಗ್ರೇ ಮಾರ್ಕೆಟ್ ಕೂಡ ಚೆಕ್ ಮಾಡಿದ್ರೆ ನಿಮಗೆ ಲೆಸ್ ದೆನ್ 1.5% ಇದೆ. ಇಟ್ ಮೀನ್ಸ್ ನಿಮಗೆ ಲಿಸ್ಟಿಂಗ್ ಆದಾಗ ಚಾನ್ಸಸ್ ಇಸ್ ವೆರಿ ಲೆಸ್ ಟು ಗೆಟ್ ಗುಡ್ ರಿಟರ್ನ್ಸ್ ಅಂತ ಅನ್ಕೊಬೋದು. ಹಾಗಾಗಿ ನಾನು ಈ IPOನ ರೆಕಮೆಂಡ್ ಮಾಡ್ತಿಲ್ಲ. ಬಟ್ ಸ್ಟಿಲ್ ಫೈನಾನ್ಷಿಯಲ್ ಡಿಸ್ಕ್ಲೋಸರ್ನ ರೀಡ್ ಮಾಡಿ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಬಾಟಮಲ್ಲಿ ಸಿಗೋ ಅಪ್ಲೈ ನೌನ ಕ್ಲಿಕ್ ಮಾಡಿ. ದೆನ್ ಅಪ್ಲೈ ನೌನ ಕ್ಲಿಕ್ ಮಾಡಿಬಿಟ್ಟು ನೀವು ಪ್ರೊಸೀಡ್ ಮಾಡಿದ್ರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ತೋರಿಸುತ್ತೆ. ಜಸ್ಟ್ ಮೆನ್ಷನ್ ಮಾಡಿ ಪ್ಲೇಸ್ ಆರ್ಡರ್ ಕ್ಲಿಕ್ ಮಾಡಿ. ಪ್ಲೇಸ್ ಆರ್ಡರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆಸ್ಪಾ ಫಾರ್ಮ್ ಬರುತ್ತೆ. ಆಸ್ಪಾ ಫಾರ್ಮಲ್ಲಿ ಕನ್ಫರ್ಮ್ ಮಾಡಿದ್ರೆ ಆರ್ಡರ್ ಪ್ಲೇಸ್ ಆಗುತ್ತೆ. ಬಟ್ ನನ್ನ ಇಂಟೆನ್ಷನ್ ಇಟ್ ಇಸ್ ನಾಟ್ ಅ ರೈಟ್